ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇಲ್ಲಿ ಬಂದಿದ್ದೀನಿ ನೋಡಿ. ನನ್ನ ಮಗನ ಸ್ಕೂಲಿಗೆ ಬಂದಿದ್ದೀನಿ. ನಮ್ಮ ಮಗನ ಸ್ಕೂಲ್ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲು. ಅಲ್ಲಿ 1 ರೂಪಿ ಎಜುಕೇಷನ್ ಎಕ್ಸಾಮ್ ಇತ್ತು. ಸಂಡೇ ಎಕ್ಸಾಮ್ ಇತ್ತು. ಹಾಗಾಗಿ ನಮ್ಮ ಮಗ ಮತ್ತು ನನ್ನ ಮಗಳನ್ನ ಕರ್ಕೊಂಡು ಬಂದೆ. ಬಟ್ ನನ್ನ ಮಗಳು 7th ಇಂದ 8th ಮಕ್ಕಳಿಗೆ ಮಾತ್ರ ಎಕ್ಸಾಮ್ ಇತ್ತು. ಬಟ್ ನನ್ನ ಮಗಳು 6th ಇಂದ 7th. ಹಾಗಾಗಿ ಇಲ್ಲ ಮೇಡಮ್, 7th 8th ಮೇಲೆ ಎಕ್ಸಾಮ್ ಬರೆಸ್ತಾರದು ಅಂತ ಹೇಳಿದ್ರು. ಹಾಗಾಗಿ ಓಕೆ ಅಂತ ಅವನ್ನ ಇದು ಮಾಡಿ ಅವನೊಬ್ಬನ ಮಾತ್ರ ಕಳಿಸ್ತೋ ಎಕ್ಸಾಮ್. ಅಷ್ಟೊತ್ತಿಗೆ ಇಲ್ಲಿ ಸಂಕ್ರಾಂತಿ ಹಬ್ಬದ ಏನೇನು ಪ್ರಿಪೇರ್ ಮಾಡಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು, ಇನ್ನೂ ಏನು ಇದು ಮಾಡಿರಲಿಲ್ಲ. ಹಾಗಾಗಿ ಹಾಗೆ ಒಂದು ಕ್ಲಿಪ್ಪಿಂಗ್ ಹಾಕಿದೆ. ಬಟ್ ಎಲ್ಲೆಲ್ಲಿಂದಲೂ ತುಂಬ ಖುಷಿ ಏನೇ ಒಂದು ಎಲ್ಲೇ ಒಂದು ಎಜುಕೇಷನ್ ಎಕ್ಸಾಮ್ಸ್ ಇದೆ ಅಂದರೆ ದಯವಿಟ್ಟು ಮಕ್ಕಳಿಗೆ ಎನ್ಕರೇಜ್ ಮಾಡಿ ಕಳಿಸಿ. ಪಾಸ್ ಆಗೋದು ಫೇಲ್ ಆಗೋದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅದಕ್ಕೆ ಮತ್ತು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾವ ಥರ ಕೊಡ್ತಾರೆ, ಕಡೆ ಯಾವ ಥರ ಎಕ್ಸಾಮ್ ಬರೀಬೋದು ಗೊತ್ತಿರುತ್ತೆ. ಇನ್ನು ನಮ್ಮಪ್ಪ ಜೊತೆ ಬಂದರೆ ನನ್ನ 3 ಮಕ್ಕಳು ಇರೋದೇ ಇಲ್ಲ, ಅವ್ರ ತಾತನ ಜೊತೆಲೇ ಇರಬೇಕು. ಹಾಗಾಗಿ ನಮ್ಮ 3 ಜನ ಮಕ್ಕಳನ್ನು ಆಟಾಡ್ತಾಯಿದ್ರು. ಅವರೆಲ್ಲ ಎಕ್ಸಾಮೆಲ್ಲ ಹೋದ್ಮೇಲೆ ಇವ್ರಿಗೆ ನಮಗೆಲ್ಲ ಕಾಫಿ ಟಿಫನ್ ಕೊಟ್ಟರು. ಅವ್ರಿಗೂ ಟಿಫನ್ ಕೊಟ್ಟರು. ಅವ್ರ ಎಕ್ಸಾಮ್ಗೆ ನಾವು ಕಾಫಿ ಕೊಟ್ಕೊಟ್ಟಿದ್ದೋ. ಆಮೇಲೆ ಬನ್ನಿ ಕಾಲೇಜ್ ಕ್ಯಾಂಪಸ್ಸು, ಸ್ಕೂಲ್ ಕ್ಯಾಂಪಸ್ ಎಲ್ಲ ಫುಲ್ ವಿಸಿಟ್ ಮಾಡಿರಂತೆ. ಮತ್ತು ಹಾಸ್ಟೆಲು, ಲೇಡೀಸ್ ಹಾಸ್ಟೆಲು ಮತ್ತು ಜೆಂಟ್ಸ್ ಹಾಸ್ಟೆಲ್ ಯಾವ ಥರ ಇದೆ ಅಂತ ಕರ್ಕೊಂಡೋದ್ರು ನೋಡೋಣ ಅಂತ. ಫಸ್ಟ್ ಹೋಗ್ತಾ ಇರೋದು ನಾವು ಲೇಡೀಸ್ ಹಾಸ್ಟೆಲು. ಸೇಮ್ ಜೆಂಟ್ಸ್ ಹಾಸ್ಟೆಲ್ ಯಾವ ಥರ ಇದೆಯೋ ಲೇಡೀಸ್ ಹಾಸ್ಟೆಲು ಅದೇ ಇದೆ. ಬಾಯ್ಸ್ ಮಾತ್ರ ತುಂಬ ಜನ ಇದೆ. ಲೇಡೀಸ್ ಹಾಸ್ಟೆಲ್ ಕಡಿಮೆ ಇದೆ, ಯಾಕಂದರೆ ಮೆಂಬರ್ಸ್ ಕಡಿಮೆ ಇರೋದ್ರಿಂದ. ಹಾಗಾಗಿ ನಾವು ಸಂಡೇ ಹೋಗೋದ್ರಿಂದ ಮಕ್ಕಳು ನಾವು ಹಾಸ್ಟೆಲ್ ನೋಡಬೇಕಲ್ಲ, ಅದಕ್ಕೆ ಆ ಮಕ್ಕಳನ್ನೆಲ್ಲ ಮೆಟ್ಟಿನಲ್ಲಿ ಕುತ್ಕೊಂಡು ಓದ್ಕೊಳ್ಳಿ ಅಂತ ಬಿಟ್ಟಿದ್ರು. ನಾವು ಹೋಗಿ ನೋಡ್ತಾ ಇದ್ದೋ. ಚೆನ್ನಾಗಿತ್ತು. ಬೆಡ್ಡೆಲ್ಲ ಅವರೇನು ಪ್ರೊವೈಡ್ ಮಾಡೋದಿಲ್ಲ, ಬೆಡ್ಗಳು ಇವೆಲ್ಲ ನಾವೇ ಬೆಡ್ಡು ಮತ್ತು ಇದೆಲ್ಲ ಬೆಡ್ಶೀಟು ಅವನ್ನೆಲ್ಲ ತೊಗೊಂಡು ಹೋಗಬೇಕು. ಯಾಕೆಂದರೆ ಅವರು ಹೇಳ್ತಾ ಇದ್ರು ಅಂದರೆ ನಾವೆಲ್ಲ ತೊಗೊಂಡ್ಕೊಂಡ್ರೆ ನಂದೆಲ್ಲ ಬಿಡು ಏನಾದರೂ ಆಗುತ್ತೆ ಅಂತ ಒಂದು ಭಾವನೆ ಬರುತ್ತೆ. ಅವ್ರದ್ದೇ ತೊಗೊಂಬಂದಿರೋದಾಗ ಇದು ನಮ್ಮ ಮನೆಯಿಂದ ತಂದಿರೋದು, ನಮ್ಮಷ್ಟು ಕೇರ್ ಮಾಡ್ತಾರೆ ಜಾಸ್ತಿ ಅಂತ ಹೇಳಿದ್ರು. ಅದಕ್ಕೆ ಮತ್ತು ಅಷ್ಟು ಹೋಮ್ವರ್ಕ್ ಬಂದಿಲ್ಲ ಅಂದರೆ ಪನಿಷ್ಮೆಂಟ್ ಕೊಟ್ಟು ಯಾವ ಥರ ಅಂದರೆ ಟಿಫನ್ ಕೊಡೋದಿಲ್ಲ.